ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ನಾನು ನಿಮ್ಮ ಸೌಮ್ಯ. ಫ್ರೆಂಡ್ಸ್, ಧನಸ್ಸು ರಾಶಿಯವರಿಗೆ ಫೆಬ್ರವರಿ 2021 ಒಂದು ಹೊಸ ಆಶಾದಾಯಕ ತಿಂಗಳು ಅಂತಲೇ ಹೇಳ್ಬೋದು. ನಿಮ್ಮ ರಾಶಿಗೆ ಅಧಿಪತಿಯಾದ ಗುರುದೇವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ದೀರ್ಘಕಾಲದ ಕನಸೊಂದು ನನಸಾಗೋ ಸಮಯ ಹತ್ತಿರ ಬಂದಿದೆ ಅಂತಲೇ ಹೇಳ್ಬೋದು. ಆದರೆ ಇದೇ ತಿಂಗಳು ನೀವು ಮಾಡೋ ಒಂದು ಸಣ್ಣ ಆರ್ಥಿಕ ತಪ್ಪು ನಿಮ್ಮನ್ನು ದೊಡ್ಡ ಸಂಕಷ್ಟಕ್ಕೆ ತಳ್ಳಬಹುದು. ಆ ತಪ್ಪಾದರೂ ಯಾವುದು? ನಿಮ್ಮ ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತವಾಗಿ ಒದಗಿ ಬರೋ ಆ ಸುವರ್ಣಾವಕಾಶ ಆದರೂ ಯಾವುದು? ಮತ್ತು ಈ ತಿಂಗಳು ನಿಮ್ಮ ಅದೃಷ್ಟವನ್ನು ಬಡಿದೆಬ್ಬಿಸೋ ಆ ಶಕ್ತಿಶಾಲಿ ಪರಿಹಾರ ಆದರೂ ಯಾವುದು? ಇವೆಲ್ಲವನ್ನು ನೀವು ತಿಳಿದುಕೊಬೇಕು ಅಂದರೆ ಈ ವಿಡಿಯೋವನ್ನು ನೀವು ಕೊನೆವರೆಗೂ ಮಿಸ್ ಮಾಡದೆ ನೋಡಬೇಕಾಗತ್ತೆ. ಈ ತಿಂಗಳು ಧನಸ್ಸು ರಾಶಿಯವರಿಗೆ ವೃತ್ತಿ ಮತ್ತು ಉದ್ಯೋಗ ಹೇಗಿರುತ್ತೆ ಅಂತ ನೋಡೋದಾದರೆ ಅತ್ಯಂತ ಶುಭದಾಯಕವಾಗಲಿದೆ ಅಂತಲೇ ಹೇಳ್ಬೋದು. ನಿಮ್ಮ ಜ್ಞಾನ ಮತ್ತು ಅನುಭವಕ್ಕೆ ತಕ್ಕ ಗೌರವ ನಿಮಗೆ ಸಿಗಲಿದೆ. ಇನ್ನು ಉದ್ಯೋಗದಲ್ಲಿ ಬಡ್ಡಿ ಅಥವಾ ವರ್ಗಾವಣೆಯ ನಿರೀಕ್ಷೆಯಲ್ಲಿದ್ದವರಿಗೆ ಸಕಾರಾತ್ಮಕ ಫಲಿತಾಂಶ ಸಿಗಲಿದೆ ಅಂತಲೇ ಹೇಳ್ಬೋದು. ಇನ್ನು ಕಚೇರಿಯಲ್ಲಿ ನಿಮ್ಮ ನಿರ್ಧಾರಗಳನ್ನು ಎಲ್ಲರೂ ಗೌರವಿಸ್ತಾರೆ. ನೀವು ವಿದೇಶಿ ಕಂಪ್ನಿಗಳಲ್ಲಿ ಕೆಲಸ ಮಾಡಬೇಕು ಅಂದ್ಕೊಂಡವ್ರಿಗೆ ಅಥವಾ ವಿದೇಶಕ್ಕೆ ಹೋಗಬೇಕು ಅಂತ ಬಯಸೋರಿಗೆ ಈ ತಿಂಗಳು ಹೊಸ ದಾರಿಗಳು ತೆರೆದುಕೊಳ್ಳಲಿವೆ. ಈ ತಿಂಗಳು ವ್ಯಾಪಾರಸ್ಥರಿಗೆ ಲಾಭದ ಹರಿವು ತುಂಬಾ ಚೆನ್ನಾಗಿರುತ್ತೆ. ಇನ್ನು ಹೊಸ ಉದ್ಯಮ ಆರಂಭಿಸಬೇಕು ಅಂದ್ಕೊಳ್ಳೋರಿಗೆ ಅಥವಾ ಹೂಡಿಕೆ ಮಾಡಬೇಕು ಅನ್ನೋರಿಗೆ ಈ ತಿಂಗಳು ತುಂಬಾ ಸೂಕ್ತವಾಗಿರುತ್ತೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಶಿಕ್ಷಣ, ಕನ್ಸಲ್ಟೆನ್ಸಿ ಅಥವಾ ಚಿನ್ನದ ವ್ಯಾಪಾರಿ ಮಾಡುವವರಿಗೆ ಈ ತಿಂಗಳು ಹೆಚ್ಚಿನ ಧನಲಾಭವಾಗಲಿದೆ. ನಿಮ್ಮ ಹಳೆಯ ಗ್ರಾಹಕರಿಂದ ನಿಮಗೆ ಹೊಸ ಆರ್ಡರ್ಗಳು ಬರಲಿವೆ. ಆದರೆ ವ್ಯವಹಾರದ ವಿಷಯಗಳಲ್ಲಿ ನೀವು ಯಾರನ್ನ ಅತಿಯಾಗಿ ನಂಬೇಡಿ. ಎಲ್ಲ ವ್ಯವಹಾರಗಳು ಪಾರದರ್ಶಕವಾಗಿರಲಿ. ಕೃಷಿ ನಂಬಿದ್ದ ಧನಸ್ಸು ರಾಶಿಯವರಿಗೆ ಈ ತಿಂಗಳು ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ. ಉತ್ತಮ ಮಳೆ ಅಥವಾ ನೀರಿನ ಸೌಕರ್ಯ ಸಿಗೋದ್ರಿಂದ ನಿಮಗೆ ನಿಮ್ಮ ಬೆಳೆಗಳು ತುಂಬ ಚೆನ್ನಾಗಿ ಬರುತ್ತೆ. ಹಣ್ಣು ಮತ್ತು ಧಾನ್ಯದ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗೋ ಸಾಧ್ಯತೆ ಕೂಡ ಗೋಚರಿಸ್ತಾ ಇದೆ. ಹೊಸ ಕೃಷಿ ಖರೀದಿಸಬೇಕು, ಭೂಮಿ ಖರೀದಿಸಬೇಕು ಅಂತ ಪ್ಲಾನ್ ಮಾಡೋರಿಗೆ ಅಥವಾ ಕೃಷಿಯಲ್ಲಿ ಆಧುನಿಕ ಪದ್ಧತಿ ಅಳವಡಿಸಬೇಕು ಅನ್ನೋರಿಗೆ ಇದು ಅನುಕೂಲವಾದ ಸಮಯ ಅಂತಲೇ ಹೇಳ್ಬೋದು. ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಮಾಧಾನ ಇರಲಿದೆ. ಹಿರಿಯರ ಬೆಂಬಲದಿಂದಾಗಿ ಮನೆಯಲ್ಲಿದ್ದ ಗೊಂದಲಗಳೆಲ್ಲ ಬಗೆಹರಿಯಲಿವೆ. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯು ನಿಮಗೆ ಸಂತೋಷ ನೀಡುತ್ತೆ. ಇನ್ನು ಅವಿವಾಹಿತರಿಗೆ ವಿವಾಹ ಯೋಗ ಕೂಡ ಕೂಡಿ ಬರಲಿದೆ. ಆದರೆ ಸಂಬಂಧಿಕರ ಜೊತೆ ನೀವು ಮಾತನಾಡಬೇಕಾದ್ರೆ ನಿಮಗೆ ಅಹಂಕಾರ ಬೇಡ. ನೀವು ವಿನಯದಿಂದ ಇರೋದು ನಿಮ್ಮ ಗೌರವವನ್ನು ಹೆಚ್ಚಿಸುತ್ತೆ. ಇನ್ನು ಆರೋಗ್ಯ ವಿಚಾರದಲ್ಲಿ ಧನಸ್ಸು ರಾಶಿಯವರು ತುಂಬಾ ಹುಷಾರಾಗಿರಬೇಕಾಗತ್ತೆ. ವಿಶೇಷವಾಗಿ ಲಿವರ್ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮನ್ನು ಕಾಡ್ಬೋದು. ಅತಿಯಾದ ಎಣ್ಣೆ ಪದಾರ್ಥಗಳನ್ನ ನೀವು ಸೇವಿಸಬೇಡಿ. ಇನ್ನು ಪ್ರತಿನಿತ್ಯ ನೀವು ಬೆಳಗ್ಗೆ ವಾಕಿಂಗ್ ಮಾಡಿ ಅಥವಾ ಧ್ಯಾನ ಮಾಡುವುದನ್ನು ರೂಢಿಸ್ಕೊಳ್ಳಿ. ನಿಮ್ಮನ್ನು ಆರೋಗ್ಯಕರವಾಗಿಡಲು ಇದು ಸಹಾಯ ಮಾಡುತ್ತೆ. ಮಾನಸಿಕವಾಗಿ ನೀವು ತುಂಬಾ ಸದೃಢವಾಗಿರ್ತೀರಿ. ಈ ತಿಂಗಳಿನಲ್ಲಿ ಧನಸ್ಸು ರಾಶಿಯವರಿಗೆ ಅದೃಷ್ಟದ ಸಂಖ್ಯೆ ಬಂದು 3, 12, 21. ಅದೃಷ್ಟದ ಬಣ್ಣ ಹಳದಿ ಮತ್ತು ಬಂಗಾರದ ಬಣ್ಣ. ಅದೃಷ್ಟದ ದಿನ ಗುರುವಾರ, ಭಾನುವಾರ. ನಿಮ್ಮ ಜೀವನದಲ್ಲಿ ಧನಾತ್ಮಕ ಶಕ್ತಿಯನ್ನು ನೀವು ಹೆಚ್ಚಿಸ್ಕೊಬೇಕು ಅಂದರೆ ನೀವು ಈ ಸರಳ ಪರಿಹಾರಗಳನ್ನ ಪಾಲಿಸಿ. ನೀವು ಪ್ರತಿ ಗುರುವಾರ ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಥವಾ ದತ್ತಾತ್ರೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ. ಹಳದಿ ಬಣ್ಣದ ಹೂ ಅಥವಾ ಹಳದಿ ಬಣ್ಣದ ಸಿಹಿ ತಿಂಡಿಯನ್ನು ನೀವು ಬಡವರಿಗೆ ದಾನ ಮಾಡಿ. ನೀವು ಪ್ರತಿನಿತ್ಯ ಓಂ ಗುರುಭ್ಯೋ ನಮಃ ಅನ್ನೋ ಮಂತ್ರವನ್ನು 108 ಬಾರಿ ಜಪಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಧನಸ್ಸು ರಾಶಿ ಸ್ನೇಹಿತರು ಹಾಗೆ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ದಿನನಿತ್ಯದ ಇಂತಹ ರಾಶಿ ಭವಿಷ್ಯದ ಮಾಹಿತಿಗಳಿಗಾಗಿ ನೀವು ಮರೆಯದೆ ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.